ಮಂಡ್ಯ ಕ್ಷೇತ್ರದ ಟಿಕೆಟ್ಗಾಗಿ ಶುರುವಾಗಿದೆ ನಾಯಕರ ಪೈಪೋಟಿ. ಮಂಡ್ಯ ಕ್ಷೇತ್ರದಲ್ಲೇ ಸ್ಪರ್ಧಿಸ್ತೇನೆ ಅಂತ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ಇದು ದಳಪತಿಗಳಿಗೆ ಟೆನ್ಷನ್ ಶುರುವಾದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಸುಮಲತಾ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾನೆ ಇದ್ದಾರೆ ಆಪ್ತರ ಜೊತೆ, ತಮ್ಮ ಬೆಂಬಲಿಗರ ಜೊತೆಗೆ. ಈಗ ಅವರು ನಾನು ಮಂಡ್ಯ ಬಿಟ್ಕೊಡುವಂಥ ಯಾವುದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಇತ್ತ ಮಂಡ್ಯಕ್ಕಾಗಿ ಪದೇ ಪದೇ ಹೈಕಮಾಂಡ್ ಕದ ತಡ್ತಿದ್ದಾರೆ ದಳಪತಿಗಳು. ಇಂದು ಸಂಜೆ ಮಂಡ್ಯ ಕ್ಷೇತ್ರದ ಮುಖಂಡರ ಜೊತೆ ಸುಮಲತಾ ಸಭೆ ನಡೆಸ್ತಾರೆ ಬೆಂಗಳೂರಿನ ಜೆಪಿ ಭವನದ ನಿವಾಸದಲ್ಲಿ. ಮತ್ತೊಂದು ಕಡೆ ಅದೇ ಮಂಡ್ಯದ ಕೆಲ ನಾಯಕರ ಜೊತೆ ಎಚ್ಡಿಕೆ ಕೂಡ ಸಭೆ ನಡೆಸಲಿದ್ದಾರೆ. ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಬಂದರು, ಅಮಿತ್ ಶಾ ಭೇಟಿ ಮಾಡಿದರು. ಬಟ್ ಈಗ ಎಚ್ಡಿಕೆ ಅವರ ಸಭೆ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ಮಂಡ್ಯ ಅಂದರೆ ಇಂಡಿಯಾ. ಈಗ ಚುನಾವಣಾ ಕಾವು ಸೂಜಿಗಲ್ಲಿನಂತೆ ಸೆಳೀತಾ ಇದೆ. ಏನು ಹೇಳ್ತಾರೆ ಎಚ್ಡಿಕೆ, ಹಾಲಿ ಸಂಸದೆ ಸುಮಲತಾ ನಡೆ ಏನಾಗ್ಬೋದು? ಘಟಾನುಘಟಿಗಳ ಸಭೆ ಇದೆ ಅಲ್ವಾ, ಬಹಳ ಮಹತ್ವ ಪಡೆದುಕೊಂಡಿದೆ. ನೋಡಿ, ಮಂಡ್ಯ ಅಂತಂದರೆ ಹಾಗೆ 2019ರಲ್ಲೂ ಕೂಡ ಅದೇ ರೀತಿಯಾಗಿ ಪೈಪೋಟಿ ಇತ್ತು. ಸ್ವಾಭಿಮಾನದ ಮಂಡ್ಯ. ಈಗ ಅದೇ ರಣಕಣ ಇಡೀ ದೇಶದ ಗಮನ ಸೆಳೆಯಬಹುದು ಅಂತ ಅನ್ನಿಸ್ತಾ ಇದೆ ಸುಮಲತಾ ಅವ್ರ ನಡೆ ನೋಡ್ತಾ ಇದ್ರೆ. ಈಗ ಇವರು ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ. ಅವರು ಕೂಡ ಒಂದು 2-3 ಬಾರಿ ಭೇಟಿಯಾಗಿ ಬಂದಿದ್ದಾರೆ. ದಳಪತಿಗಳಿಗೆ ವಿಶ್ವಾಸ ಇದೆ, ನಮಗೆ ಕೊಡ್ತಾರೆ ಬಿಟ್ಟು ಅಂತ, ಅಂದರೆ JDSಗೆ. ಸುಮಲತಾ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನೀವು ಅಂತೆಕಂತೆ ಬಿಡಿ, ದಳಪತಿಗಳೇನು ಹೇಳ್ತಾರೆ ಕೇಳಬೇಡಿ, ನಾನು ಕೂಡ ಆಲ್ರೆಡಿ ಡಿಮ್ಯಾಂಡ್ ಮಾಡಿದ್ದೇನೆ, ನನಗೇ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವರು ಓಡಾಡ್ತಾ ಇದ್ದಾರೆ. ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಇದೆ ಯಾರಿಗೆ ಕೊಡ್ತಾರೆ ಅಂಥೇಳಿ. ಸುಮಲತಾ ಅವ್ರಿಗೇನಾದರೂ ಅಲ್ಲಿ BJPಯಿಂದ ಟಿಕೆಟ್ ಕೊಡದೇ ಇದ್ದರೆ ಅವರು ಖಂಡಿತವಾಗಲೂ ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಅನ್ನಿಸ್ತಾ ಇದೆ. ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡೋ ಸಾಧ್ಯತೆಗಳಿದ್ದಾವೆ, ಮತ್ತೊಮ್ಮೆ ಸ್ವಾಭಿಮಾನದ ಹೆಸರಲ್ಲಿ. ಇನ್ನು ಅಲ್ಲಿ JDSನವ್ರಿಗೆ ಕೊಡೋ ಸಾಧ್ಯತೆಗಳು ಜಾಸ್ತಿ ಆಗಿದೆಯಂತೆ. ಇವು ಅವ್ರು ಕೇಳಿರೋದು 3: ಹಾಸನ, ಮಂಡ್ಯ, ಕೋಲಾರ. ಅದು ಬಿಟ್ಟರೆ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರ, ಒಂದು 4ರಿಂದ 5, ಅದರಲ್ಲಿ 3 ಕೊಡ್ಬೋದು. ಹಾಗಾಗಿನೇ ಈಗ ಮಂಡ್ಯವನ್ನು ಶತಾಯಗತಾಯ ಉಳಿಸ್ಕೊಳ್ಳೇಬೇಕು ನಾವು ಅನ್ನುವಂಥ ಸರ್ಕಸನ್ನು ಅವರು ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಸುಮಲತಾ ಅವರು ನಿರ್ಧಾರವನ್ನು ಮಾಡಿಬಿಡ್ತಾರೆ. ಹಾಗಾದರೆ ಅವರ ಆಪ್ತರು, ಬೆಂಬಲಿಗರ ಸಲಹೆಗಳನ್ನು ಕೇಳಿಕೊಂಡು ಯಾವ ತೀರ್ಮಾನಕ್ಕೆ ಬರ್ಬೋದು. ಇನ್ನು ದಳಪತಿಗಳು ಅಷ್ಟು ಸುಲಭವಾಗಿ ಬಿಟ್ಕೊಡೋಂಗೆ ಕಾಣಿಸ್ತಾ ಇಲ್ಲ. ಪ್ರತಿಷ್ಠೆಯ ಕಣ ಇದು. ಈಗ ಟಿಕೆಟ್ ಗಿಟ್ಟಿಸಿಕೊಳ್ಳೋದು ಕೂಡ ಅಷ್ಟೇ. ಈಗ ಸುಮಲತಾ ಅವ್ರು ಕೊಟ್ಬಿಟ್ರೆ ಅವ್ರು ಗೆದ್ದಂಗೇನೆ, ಅಂದರೆ ಟಿಕೆಟ್ ಫೈನಲ್ ಆದರೆ ಗೆದ್ದಂಗೇನೆ ಇದು. ಅದು ಆಮೇಲೆ ಚುನಾವಣೆಯಲ್ಲಿ ಗೆಲ್ಲಿ ಬಿಡಲಿ. ಆಮೇಲೆ ದಳಪತಿಗಳು JDSಗೆ ಸಿಕ್ಕರೆ ಅವರು ಕೂಡ ನಾವು ಬಿಟ್ಕೊಡ್ಲಿಲ್ಲ ಅನ್ನೋಂಥ ಅವರು ಕೂಡ ಆ ಸಂದೇಶವನ್ನು ರವಾನೆ ಮಾಡ್ಬೋದು.